ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆದರಿಗೆ ಈ ಚಳಿಗೆ ಬಿಸಿ ಬಿಸಿಯಾಗಿ ಉದ್ದಿನ ವಡೆ ಮಾಡ್ಕೊಳ್ಳೋಣ ಅಂದರೆ ಮಕ್ಕಳದ್ದು ಒಂದೇ ಡಿಮ್ಯಾಂಡು, ದಹಿ ವಡೆ ಬೇಕು ಅಂತ. ನೋಡಿ, ನಾನು 1-2 ಗಂಟೆಗಳ ಕಾಲ ಉದ್ದಿನ ಬೇಳೆನ ನೆನೆಸಿ ರುಬ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಪೀಸಸ್ಸು ಮತ್ತು ಕರಿಬೇವು, ಉಪ್ಪು, ಸ್ವಲ್ಪ ಕಾಳುಮೆಣಸು ಇಷ್ಟನ್ನು ಹಾಕಿ ಕಲಸಿಟ್ಕೊಂಡಿದ್ದೆ. ನೋಡಿ, ಈಗ ವಡೆಗಳನ್ನ ಒಂದೊಂದಾಗಿ ಕರ್ಕೋತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಕರಿಯೋಣ. ಈಗ ನೋಡಿ, ತೆಗೆದಿಟ್ಕೊಳ್ತೀನಿ. ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾಗೋಷ್ಟೊತ್ತಿಗೆ ದಹಿ ವಡೆಗೆ ಮೊಸರನ್ನ ರೆಡಿ ಮಾಡ್ಕೊಳ್ಳೋಣ. ನಾನೊಂದು ಅರ್ಧ ಲೀಟ್ರಷ್ಟು ಮೊಸರನ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು 3 ಸ್ಪೂನಷ್ಟು ಸಕ್ಕರೆ ಹಾಕೋತಿದ್ದೀನಿ. ಯಾಕಂದರೆ ಇನ್ಸ್ಟಂಟಾಗಿ ಮಾಡ್ತಿದ್ದೀನಿ, ಹಾಗಾಗಿ ಗ್ರೀನ್ ಚಟ್ನಿ ಆಗಲಿ ಇಂಬ್ಲಿ ಚಟ್ನಿ ಆಗಲಿ ಯಾವುದೂ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಸಕ್ಕರೆನೇ ಸ್ವೀಟ್ನರ್ಗೋಸ್ಕರ ಸಕ್ಕರೆನೇ ಬಳಸ್ತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಮೊಸರಲ್ಲಿ ಕರಗಲಿ, 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ವಡೆಗಳು ತಣ್ಣಗಾಗಿದೆ. ಈಗ ಒಂದು ಬೌಲಲ್ಲಿ ನೀರು ತೊಗೊಂಡು ವಡೆಗಳನ್ನ ಅದಕ್ಕೆ ಡಿಪ್ ಮಾಡ್ಕೊತೀನಿ. ಸ್ವಲ್ಪ ಸಾಫ್ಟ್ ಆಗಬೇಕು ವಡೆಗಳು. ಒಂದು 2-3 ನಿಮಿಷ ಡಿಪ್ ಮಾಡಿ ಇಟ್ಕೊಂಡ್ರೆ ಸಾಕು. ನೋಡಿ, ಚೆನ್ನಾಗಿ ಅದು ಸ್ವಲ್ಪ ನೆನಿಬೇಕು. ನೆಂದಾಗ ವಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈಗ ನೆಂದಿದೆ, ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಒಂದೊಂದೇ ವಡೆಗಳನ್ನ ತೆಗೆದು ಬೌಲಲ್ಲಿ ಹಾಕ್ಕೊಳ್ತೀನಿ. ಅದರ ಜೊತೆಗೆ ಹಂಗೆ ಗಾರ್ನಿಷಿಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ವಡೆಗಳನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ, ಮೊಸರನ್ನು ಕೂಡ ಹಾಕ್ಕೋಬೇಕು. ಈಗ ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಎಲ್ಲ ಬೌಲ್ಗಳಿಗೂ ಕೂಡ ಮೊಸರನ್ನ ಹಾಕೋತೀನಿ. ಮೊಸರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಎಲ್ಲನೂ ಹಾಕ್ಕೊಳ್ಳೋಣ. ಇದರಲ್ಲಿ ಉಪ್ಪೇನು ಎಕ್ಸ್ಟ್ರಾ ಹಾಕೋದೇನು ಬೇಕಾಗಿಲ್ಲ, ಯಾಕಂದರೆ ವಡೆಗೆ ಉಪ್ಪು ಹಾಕಿರ್ತೀವಿ, ಮೊಸರಿಗೆ ಸಕ್ಕರೆ ಹಾಕಿರ್ತೀವಿ. ಇನ್ನು ಉಪ್ಪು ಹಾಕಿದ್ರೆ ತುಂಬ ಜಾಸ್ತಿ ಆಗ್ಬಿಡುತ್ತೆ ಉಪ್ಪು, ಹಾಗಾಗಿ ಏನು ಅವಶ್ಯಕತೆ ಇಲ್ಲ. ಈಗ ನೋಡಿ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಸ್ವಲ್ಪನೇ ಹಾಕೋತೀನಿ. ಅದ್ರ ಜೊತೆಗೆ ಸ್ವಲ್ಪ ಚಾಟ್ ಮಸಾಲನೂ ಕೂಡ ಸೇರಿಸ್ಕೊಳ್ಳೋಣ. ಟೇಸ್ಟು ಚೆನ್ನಾಗಿ ಬರುತ್ತೆ ಚಾಟ್ ಮಸಾಲ ಹಾಕ್ಕೊಂಡ್ರೆ. ಈಗ ಸರ್ವ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ನಾನು ಇದಕ್ಕೆ ಖಾರ ಬೂಂದಿನ ಹಾಕ್ಕೋತೀನಿ. ಯಾಕಂದರೆ ಫಸ್ಟೇ ಹಾಕ್ಬಿಟ್ರೆ ಖಾರ ಬೂಂದಿ ಎಲ್ಲ ಮೆತ್ತಗಾಗ್ಬಿಡುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಲಾಸ್ಟಲ್ಲಿ ಸರ್ವ್ ಮಾಡಬೇಕಾದ್ರೆ ಒಂದು 2 ಮಿನಿಟ್ಸ್ ಇದೆ ಅನ್ಬೇಕಾದ್ರೆ ನಾವು ಖಾರ ಬೂಂದಿನ ಹಾಕ್ಕೋಬೇಕು. ಖಾರ ಬೂಂದಿನ ಹಾಕಿದ್ರೆ ರೆಡಿ, ದಹಿ ವಡೆ ಸಿಂಪಲ್ಲಾಗಿ ರೆಡಿ ಆಯಿತು. ಎಲ್ರಿಗೂ ಥ್ಯಾಂಕ್ ಯು.